ಅಪ್ಪಟ ಸತ್ಯ ಹೇಳ್ತಕ್ಕಂತಹ ನಮ್ಮ ಸತ್ಯ ಹರಿಶ್ಚಂದ್ರಗೌಡ ಇಲ್ಲೇ ಅದರಲ್ಪ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಓಕೆ, ಸ್ಟಾಪ್. ಎನಿವೇ, ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಹರಿಶ್ಚಂದ್ರಗೌಡ ಏನೋ ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೇಳ್ತಾರಂತ. ಗೌಡ್ರ ಶುರು ಮಾಡ್ರಿ. ಜೆ ಜಯಲಲಿತಾರವರು ವಿಶೇಷ ಪೂಜೆ ಅದ ನವಗ್ರಹ. ಅಲ್ಲ ಇವ್ರ ಏನೋ ಶುರು ಮಾಡಿದ್ರಲ್ಪ ಅವರು. ನೀವು ಇಲ್ಲಿ ನೋಡಿ, ಅಲ್ಲಿ ನೋಡ್ಬೇಡಿ. ಹೌದಾ, ಆಯ್ತಪ್ಪ. ಹೇಳ್ರಿ. ಭೀಕರ ಬರಗಾಲ ಅಂದ್ರೆ ಅಂತಂತೂ ಈ ವರ್ಷ ಲಾಸ್ಟ್ ಆಗಸ್ಟ್ ಅಲ್ಲಿ, ಜೂನ್ ಜುಲೈನಲ್ಲಿ ಮಳೆ ಆಗಲಿಲ್ಲ. ಮಾಡಬೇಡಿ. ಆಯ್ತು ಗೌಡ್ರ. ಹೇಳ್ರಿ ನೀವು ಮುಂದೆ. ಏಕಕಾಲದಲ್ಲಿ ನೆರೆ ಬರಲ್ಲ, ಆಮೇಲೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ ಜನಗಳಿಗೆ. ಕುಡಿಯಕ್ಕೆ ನೀರಿಲ್ಲ, ತೊಳೆಯಕ್ಕೆ ನೀರಿಲ್ಲ, ಸ್ನಾನ ಮಾಡಕ್ಕೆ ನೀರಿಲ್ಲ, ಮತ್ತೇನು ಇಲ್ಲ, ಮತ್ತೊಂದಕ್ಕಿಲ್ಲ, ಮಗದೊಂದಕ್ಕಿಲ್ಲ. ಬೆಂಗಳೂರಿಗೆ 1000 ಕೋಟಿ ನಟ್ಟಾಗುತ್ತೆ ಈ ಮೂರ್ಖ ಜಗದೀಶ್ ಶೆಟ್ಟರಿಂದಾಗಿ ಹೆಂಡತಿ ಮೆಚ್ಚಕ್ಕೆ. ಹಂಗ ಅನ್ಬಾರ್ದ್ರಿ, ಅವ್ರು ನಮ್ಮ CM. ಸರಿ, ಯಾಕೆ ಹಿಂಗಾಯ್ತ್ರಿ ಇದೆಲ್ಲ? ನೀರು ಬರ್ದೇ ಇದ್ರೆ ನೀರು ಇರಕತ್ತದಂತೆ ನಿಮಗೆ. ಕುಡಿಯಕ್ಕೆ ನೀರಿಲ್ಲ ಅಂದ್ರೆ 200 ರೂಪಾಯಿ ಬಾಟ್ಲಿ ಆಗ್ತದೆ, 1000 ಆಗ್ಬೋದು. ನಾನು ಇಲ್ಲಿ ಬರ್ದಿರೋದು ಹೇಳ್ತಾ ಇದ್ದೀನಿ ನಿಮಗೆ, ನಾನು 20 ವರ್ಷದ ಕೆಳಗೆ. ಆಯ್ತಾ? ಆಯ್ತಪ್ಪ ಗೌಡ್ರ, ಸಿಟ್ಟಾಗ್ಬೇಡ್ರಿ. ಅಲ್ರಿ ಗೌಡ್ರ, ಈ ನಮ್ಮ CM ಶೆಟ್ಟರ್ ಅಂದ ತಕ್ಷಣ ನೀವ್ ಯಾಕೆ ಹಿಂಗ್ ಸಿಟ್ಟಾಗ್ತೀರಿ? ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಪತ್ರ ಬರೆದೆ. ಕಾವೇರಿ ನದಿ ವಿಚಾರದಲ್ಲಿ ಬರ ಬರ್ತಾ ಇದೆ, ನೀವು ನನಗೊಂದು 5 ನಿಮಿಷ ಅವಕಾಶ ಕೊಡಿ, ಯಾವುದಕ್ಕೆ ಮಾತಾಡ್ಲಿಕ್ಕೆ ಅಪಾಯಿಂಟ್ಮೆಂಟು. ಓಕೆ, ಆಮೇಲೆ ಅವರ ಪ್ರೈವೇಟ್ ಸೆಕ್ರೆಟರಿ ಯಾರೋ ತೋರ್ಗಲ್ಲಂತೆ. ಅವನು HK ಪಾಟೀಲ್ ತೊಳೆದು ತೊಟ್ಟಿಗೆ ಹಾಕಿ ಈ ಕಡೆ ಬಂದಾನೆ. ಏನಂದ್ರಿ? ಅವನು HK ಪಾಟೀಲ್ ತೊಳೆದು ತೊಟ್ಟಿಗೆ ಹಾಕಿ ಈ ಕಡೆ ಬಂದಾನೆ. ಅವ್ರ ಹತ್ರ ಕೇಳಿದ್ರು, ಆಗ ಕೊಡ್ತೀವಿ ಈಗ ಕೊಡ್ತೀವಿ, ಕಾಲ ಕಳೆದ್ರು. 1-2 ಸಲ ದಾರಿ ಮೇಲೆ ಮೀಟ್ ಮಾಡಿದೆ, ಅವರು ಬೆಲೆ ಕೊಡ್ಲಿಲ್ಲ. ಯಾರು? ಶೆಟ್ರು? ಹೌದು. ಪಾಪ, ಹಂಗ್ ಮಾಡ್ಬಾರ್ದಾಗಿತ್ತು. ಸರಿ, ಮುಂದೆ? ಆಯ್ತು ಅಂತಾರಷ್ಟೇ. ಓಕೆ, ಅಷ್ಟು ಬಿಟ್ಟರೆ ಬರೀ ಸುಳ್ಳು. ಏನಂದ್ರಿ? ಅಷ್ಟು ಬಿಟ್ಟರೆ ಬರೀ ಸುಳ್ಳು. ಆಯ್ತು ಬಿಡ್ರಿ. ಈಗ ಶೆಟ್ಟರ್ ವಿಷಯ ಹೋಗ್ಲಿ. ಅಲ್ರಿ, ಮುಂದ ಯಡಿಯೂರಪ್ಪನ ಕತೆ ಏನಂತ? ನಾನೇನು ಹೇಳಿದೆ ಅವನಿಗೆ, ಯಡಿಯೂರಪ್ಪಗೆ ಅಧ್ಯಕ್ಷ ಆಗ್ತೀಯ, ಪಕ್ಷ ಬಿಡಬೇಡ ಅಂದೆ. ಕಿತ್ತೋದ್ ಪಕ್ಷಕ್ಕೆ ಅಧ್ಯಕ್ಷ ಆದ್ರೆ ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೀನಿ, ನಾನು ತಿರುಗಿ ಬಿಟ್ಬಿಡಿ ಅವನ್ನ. ಮತ್ತೆ ನಮ್ಮ ಸೋಮಣ್ಣವರು ಎಡ್ಡಿಜಿ ಕೈ ಕೊಟ್ಬಿಟ್ರಲ್ಲ ಅಂತ. ಸೋಮಣ್ಣ ಹೋಗ್ತಾನ, ಅವ್ನು ಸತ್ತಿದಂದನ ಸೋಮಣ್ಣ. ತಿಮ್ಮಣ್ಣ ಗಾಡಿ ದಬ್ತಾ ಇದ್ದಾವ. ಏನ್ರಿ? ತಿಮ್ಮಣ್ಣ ಗಾಡಿ ದಬ್ತಾ ಇದ್ದಾವ. ಹೌದಾ? ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್. ಎಲ್ಲಿ? ಎಲ್ಲೇ ಇದ್ರಲ್ಲೇ, ಜನತಾ ಬಜಾರಲ್ಲೇ. ಸೋಮಣ್ಣ ಎಲ್ಲಿ ಹೋಗ್ತಾನ ಅವನು ಯಾರನ್ನಾರ ಕಳಿಸ್ತಾನಷ್ಟೇ. ಕರೆಕ್ಟ್ ಬಿಡ್ರಿ. ಮತ್ತೆ ನಮ್ಮ ಗುಂಡು ಮಿನಿಸ್ಟರ್ ರೇಣುಕಾಚಾರ್ಯನ ಪುಂಡಾವ ಪಟ್ಟಿಂಗ ಅವನು. ನಾನು ಲಿಂಗಾಯತ ಅಂತ ಜಯಿಸ್ಕೊಂಡಿದ್ದಾನೆ. ಹೋಗಲ್ ಬಿಡ್ರಪ್ಪ. ಅಲ್ರಿ, ಮತ್ತೆ ಇವರೆಲ್ಲ ಎಲೆಕ್ಷನ್ ಗೆಲ್ತಾರನ? ಯಾರು ನಂಬ್ತಾರ ಅವನ್ನ? ಅವನಿಗೆ ಓಟ್ ಇಲ್ಲ, ಸುಳ್ಳೆ ಅದು. ಓಟಿನ ಬೇಡ, ಅವ್ನು ಗೆಲ್ಲಲ್ಲ ನಿತ್ರು. ಓ ಹಂಗ. ಅಲ್ರಿ, ಮತ್ತೇನೋ ಮುಂದೆ ಕುಮಾರಣ್ಣರು ಸೇಮ್ ಆದ್ರೂ ಆಗೋದ್ ಬಿಡ್ರಿ. ಕುಮಾರಸ್ವಾಮಿನ ಯಾರೂ ನಂಬಲ್ಲ ಅವನ್ನ. ಕುಮಾರಸ್ವಾಮಿ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಆಗ್ತಾರೆ ಅಂತ ನಾನು ಹೋದಾಗ ಅಸೂಯೆಯಿಂದ, ಅಂತ ಅಸೂಯೆ ಕೂಡ ಪ್ರಪಂಚದಲ್ಲೇ ನೋಡಿಲ್ಲ. ಅವನಿಗೂ ನಾನೇ ಆಶೀರ್ವಾದ ಮಾಡಿದ್ದು ಮುಖ್ಯಮಂತ್ರಿ ಆಕೆ. ಅಲ್ರಿ, ಮತ್ತೆ ಜಗದೀಶ್ ಶೆಟ್ಟರ್ ಅವ್ರಿಗೆ? ಯಾರಿಗೆ? ಜಗದೀಶ್ ಶೆಟ್ಟರ್ಗೆ ನಾನೇ ಮಾಡಿದ್ದು ಆಶೀರ್ವಾದ. ವಿವೇಕಿ ತಂದು ಈಗ ನಾಶ ಆಗ್ತಾನೆ. ಈಗ ಅವನಾಗೆ ನಾಶ ಆಗ್ತಾನೆ ಬಂದ್ರೆ ನನ್ನ ಎದುರಾಕೊಂಡು ಯಾರು ಬದುಕಕ್ಕಾಗುತ್ತನ್ರಿ? ಆಯ್ತಪ್ಪ, ಇವ್ರದೆಲ್ಲ ಕತೆ ಹೋಗ್ಲಿ. ಇವಾಗ ನಮ್ಮ ಸಿದ್ದರಾಮಯ್ಯ ಅವರು ಸೇಮ್ ಆಗ್ತೀನಿ ಅಂತಾರಲ್ಲ, ಏನ್ ಹೇಳ್ಕೊಂತಾರೆ? ಅವ್ರು ಯಾರು ಮಾಡ್ತಾನೆ ಅಂತ ಹೇಳಿದ್ದಾರೆ. ಎಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಗ್ಯಾರಂಟಿ ಇದೆಯಂದ್ರೆ? ಅವನೊಬ್ಬ ಅಮಾಯಕ ಅವನು. ಹಂಗ ಆಯ್ತು ಬಿಡಪ್ಪ, ಇವ್ರು ಯಾರಾಗದ್ ಬೇಡ. ಅಲ್ರಿ, ನೀವರ ಸೇಮ್ ಆಗ್ತೀರೇನ್ರಿ? ನಾನು ಚುನಾವಣೆಗೆ ನಿಲ್ಲಲ್ಲ. ಯಾಕ್ರಿ? ಯಾಕೆಂದ್ರೆ ನನಗೆ ರಾಹುಲ್ ಗಾಂಧಿ ಹೇಳಿದ್ರು, SM ಕೃಷ್ಣನ ತಕ್ಷಿಬಿಟ್ಟೆ ನಾನು ಅಕ್ಟೋಬರಲ್ಲಿ ಹೋಗಿ. ಓ ಹಂಗ. ಮತ್ತೆ ಇವನು ಯಾರು? ದೇಶಮುಖ ಕೈಲಾಸಕ್ಕೆ ಕಳಿಸಾಯ್ತು ಬೆನ್ನತ್ತೆ. ಜುಲೈ 27ಕ್ಕೆ ಬೆನ್ನತ್ತೆ, ಅವ್ನು ಓಡಕ್ ಬಿಡ. ಅಲ್ರಿ, ನೀವು ಎಲ್ಲರ ಬಗ್ಗೆ ಹಿಂಗ್ ಮಾತಾಡ್ತಿರಲ್ಲ ಬಾಯ್ ಬಂದಂಗ, ಅದ್ರ ಬಗ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆ ನಿಮ್ ಕಡೆ? ನೀವು ಇದು ನೋಡಿ ಮುಂದೆ ಕಂಟಿನ್ಯೂ ಮಾಡ್ಬೇಕಾ ಬೇಡವರ ನಾನು ಹೇಳ್ತೀನಿ. ಅಲ್ಲ ಇವ್ರ ಮತ್ತೇನೋ ಡಾಕ್ಯುಮೆಂಟ್ಸ್ ತೆಗಾಕತ್ರಪ್ಪ. ನಮ್ಗೆ ಟೈಮ್ ಆಯ್ತಪ್ಪ, ನಮ್ಗೆ ಇರೋದೇ 5 ನಿಮಿಷ. ಇವ್ರೆ, ನೀವು ಎಷ್ಟೊತ್ತಾದ್ರೂ ಮಾಡಿ ಪರವಾಗಿಲ್ಲ. ಒಂದು ಅರ್ಧ ಗಂಟೆ 3/4 ಗಂಟೆನೇ ಮಾಡಿ, ತೊಂದರೆ ಇಲ್ಲ. ಲಂಗ್ ತಗೊಳ್ಳಿ. ಬ್ಯಾಡ್ ಗೌಡ್ರ, ನಮ್ಗೆ ಟೈಮ್ ಆಯ್ತು. ಅಲ್ರಿ, ಕೊನೆಯದಾಗಿ ಹೇಳ್ಬಿಡ್ರಿ, ಈ ನೀವು CM ಆಗ್ತೀನಿ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಸಪೋರ್ಟ್ ಮಾಡ್ತಾರಂತ ನಿಜಾನು? ಅಲ್ಲ ರೀ, ಅವರೆಲ್ಲ ಮುಗಿದೋದ. ಅವಧಿ ರೆಡ್ಡಿ ಜೈಲಿಗೆ ಹೋದ, ಜೈಲಲ್ಲಿ ಅನುಭವಿಸ್ತಾ ಇದ್ದಾನೆ. ನಾನೀಗ ನೋಡ್ರಿ ಸ್ವತಂತ್ರವಾದ ಹಕ್ಕಿ. ನಾನು ಏನು ಬೇಕಾದ್ರೆ ಆಗ್ಬೋದು. ಎಲ್ಲರದ್ದು ಸಂಪರ್ಕ ಇದೆ, ಕನೆಕ್ಷನ್ ಇದೆ, ಒಳ್ಳೆ ಮನುಷ್ಯ. ಚರ್ಚಿಲ್ಲನಾಗೆ ನಿಷ್ಠುರವಾದಿ ನಾನು. ಬಾರಿ ಆಯ್ತು ಬಿಡ್ರಿ. ಓ ಹಂಗ ಆಯ್ತಪ್ಪ. ಕೊನೆಯದಾಗಿ ನಮಸ್ಕಾರ. ಕೇಳಿದ್ರಪ್ಪ ನಮ್ಮ ಸತ್ಯ ಹರಿಶ್ಚಂದ್ರ ಗೌಡ್ರ ಮಾತುಗಳನ್ನ. ನೋಡ್ರಿಪ್ಪ, ನಮ್ಗೆ ಅವ್ರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಒಂದು ಅರ್ಥ ಆಗ್ತಿಲ್ಲ. ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ಅವ್ರನ್ನ ಹೋಗಿ ಮೀಟ್ ಆಗಿ ನಿಜನ ಸುಳ್ಳು ಅಂತ ಕೇಳ್ರಿ. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.